ಎಲ್ಲಾ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಹೇಳೋದೇನು, ಅಲ್ಲಿ ಒಂದು ಟ್ರಕ್ಕಿಂದ ಒಂದು ವಿಷಯ ಹೇಳ್ತಾರೆ, ಉಳಿದಿದ್ದು ಎರಡು ಆ ಮಣ್ಣೊಳಗೆ ನೀರಿನೊಳಗಿದೆಯೋ ಅಥವಾ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಪ್ರಕೃತಿ ಇನ್ನೊಂದು ಕಾರ್ಯ ನಡೀತಾ ಇದೆ, ಅದಕ್ಕೆ ಇದನ್ನು ಕೂಡ ಅಬ್ಸರ್ವೇಷನ್ ಅಂಟಗ್ ಅಂತ ಒಂದು ಇದು ಬರ್ತಾ ಇದೆ, ನಮ್ಮ ಸೈನ್ಯದವರು ಮತ್ತು ಸ್ವಿಮ್ಮಿಂಗ್ ಬಟ್ ನೀರು ಜಾಸ್ತಿ ಇದೆ, ಮಳೆನೂ ಹಾಗಾಗಿ ಈಗ ಒಂದೆರಡು ದಿನ ಈಗ ಇವನ್ನ ಹೋಟ್ಲ್ ಇತ್ತಲ್ಲ, ಆ ಹೋಟ್ಲ್ ಕೆಳಗೆ ಆಳ ಎಷ್ಟು ಈಗ ಅಲ್ಲ ಮಣ್ಣು ಗುಡ್ಡದ ಟೈಪ್ ಆಗಿದೆಯಲ್ಲ, ಅಲ್ಲಿ ಎಷ್ಟಿತ್ತು ಅಲ್ಲಿ ಜಾಸ್ತಿ ಇಲ್ಲ, ಈಗನೇ ಜಾಗ ಆಗಿದೆ. ಹೀಗೆ ರೋಡ್ ಕುಲ್ಲ ಮಾಡೋ ಸಲ ಒಂದ್ಸಲ ದೂಕಿದ್ದಾರೆ, ಇದರಿಂದನೂ ಒಂದ್ಸಲ ತಪ್ಪಾಗಿದೆ, ಅಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲೊಂದು ಮಣ್ಣು ತೆಗೆದು ಅಲ್ಲಿ ಹಾಕಿ, ಎಲ್ಲ ಮಣ್ಣು ತೆಗೆದು ಹಾಕಿ ಈ ಪರಿಸ್ಥಿತಿಗಳು ಆಗಿದೆ. ಅದೇನು ಬಡ ಕುಟುಂಬ, ಇವರಿಗೆ ಬಾಡಿನೇ ಸಿಗ್ದಿರಿ ಸರ್, ಇವರಿಗೆ ಬಹಳ ಕಷ್ಟ ಆಗೋದು ಜೀವನಕ್ಕೆ. ಈಗ ಅದು ಮೂರು ಜನರದ್ದು ಈಗ ಜಗನ್ನಾಥ, ಲೋಕೇಶ, ಅರ್ಜುನ್ ಮೂರು ಜನರದ್ದು ಹುಡುಕಾಟ. ಮಣ್ಣು ಒಳಗಿದ್ರೆ ಅದ್ರ ಮೇಲೆ ನೀರು ಇದೆ, ಮಣ್ಣು ಅವ್ರು ಹೇಳೋದು ಏನಂದ್ರೆ 10ರಿಂದ 20 ಫುಟ್ ಮಣ್ಣು ಇರ್ಬೋದು ಸರ್, ಈಗ ಮೆಟಲ್ ಸಿಗ್ತದೆ, ಅಲ್ಲಿ ಸಿಗ್ತದೆ. ಆದ್ರೆ ಇವ ಲಕ್ಷ್ಮಣ ಈ ಕಬ್ಬಣದ ಎಂಗಲ್ ಮಾಡಿ ಎಲ್ಲ ಹಾಕಿದ್ದು ಅದು ಹೊಳೆಗೆ ಸೇರಿರ್ಬೋದು ಅವ್ರು ಹೇಳಿದ್ರು. ಈಗ ನಾ ಹೇಳೋದೇನು, ಆ ಮೆಟಲ್ ಅದು ಮೆಟಲ್ ಕಾಣ್ತದೆ, ಅದು ಇದಕ್ಕೆ ಹಾಕಿದ್ದಿರ್ಬೋದು. ಮುಂದಿರೋದು ಆ ಟ್ರಕ್ಕಿನ ಇನ್ನೊಂದ್ಸಲ ಈಗ ಅದೇ ಸ್ಪಾಟ್ ಅಲ್ಲಿ ಅವ್ರು ತಿರ್ತಾ ಇರ್ತಾರೆ. ನನ್ನ ಅನಿಸಿಕೆ ಈ ರೈಲ್ವೆ ಬ್ರಿಡ್ಜ್, ಕೊಂಕಣ ಅಲ್ಲೂ ಗಂಗಾವಳಿ ಬ್ರಿಡ್ಜ್ ಅದೆಲ್ಲ ಪರಿಶೀಲನೆ ಆಗಿ ಬರ್ಬೇಕು. ಇವ್ರು ಮಾಡ್ತಿದ್ದಾರೆ ಪರಿಶೀಲನೆ ಬಂದ್ರೆ ಈ ಟ್ರಕ್ ಅಲ್ಲೇ ಇದೆ ಅಂತ ಹೇಳಿ ಬರುದಿಲ್ಲ. NDRF ಮಾಡ್ತಿದ್ದಾರೆ. ಈಗ ಒಂದಷ್ಟು ಲಾಗ್ ಸಿಕ್ಕದಿಲ್ಲ, ಇದು ಟಿಂಬರ್ ಲಾಗ್ ಸಿಕ್ಕದೆ ಒಂದಷ್ಟು. ಈಗ ಅದು ಎಲ್ಲದು ನೋಡಿ ಎಲ್ಲೆಲ್ಲಿ ಇದೆಲ್ಲ ಅಂತ ಅವರು ಇದ್ರೊಳಗೆ ಬೋಟ್ ನಲ್ಲಿ ಮೇಲಿನ ಕೆಳಗೆ ಕೆಳಗಿನ ಮೇಲೆ ಓಡಾಡಿ ಮತ್ತು ಅವರು ಇದನ್ನ ಹಾಕ್ತಾರೆ ಎಂತ ನಮ್ಮ ಈಗ ಏನ್ ಸಿಗ್ತದೆ ಅಂತ ನೋಡ್ತಿದ್ದಾರೆ. ಈಗ ಹಂಗಾಗಿ ಎಲ್ಲಾ ರೀತಿಯಲ್ಲೂ ಈಗ ನೋಡ್ರಿ, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ತಕ್ಷಣದ ಸೈನ್ಯವನ್ನೇ ಕಳಿಸಿದ್ರು. ಈಗ ಸೀ ಬಾರ್ಡ್ದವ್ರು ಇದ್ದಾರೆ, ಕೋಸ್ಟಲ್ ಗಾರ್ಡ್ನವ್ರು ಇದ್ದಾರೆ, ನೇವಿ ಅವರು ಇದ್ದಾರೆ, ಅಂದ್ರೆ ಈಗ ಮಿಲಿಟರಿ ಅವರು ಈಗ ಎಲ್ಲರೂ ಕಾರ್ಯಾಚರಣೆಗೆ ತೊಡಕೊಂಡಿದ್ದಾರೆ. ಪರಿಸ್ಥಿತಿ ಅಂದ್ರೆ ನಾನು ಈಗ ಪರಿಹಾರದ ವಿಷಯಕ್ಕೆ ನಾನು ಅಂತ ಹೇಳ್ತೇನೆ, ಪರಿಹಾರದ ವಿಷಯದ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಪರಿಹಾರ ಕೊಡಿಸೋದ್ರ ಬಗ್ಗೆ ನಾವು ಮಾಡೇ ಮಾಡ್ತೇವೆ. ಈಗ ನಮ್ದೆಲ್ಲ ಏನು ಅಂದ್ರೆ ಈ ಕುಟುಂಬದವರಿಗೆ ಮನಸ್ಸಿಗೆ ಒಂದು ಸಮಾಧಾನ. ಕುಮಾರಸ್ವಾಮಿ ಅವರು ಸ್ವತಃ ಇಲ್ಲಿ ಬಂದಿದ್ರು, ಈಗ ಅವರು ಮಾತನಾಡಿದ್ದಾರೆ. ಉಳಿದವರೆಲ್ಲರೂ ಜೀವನದ ಭದ್ರತೆ ವಿಷಯದ ಬಗ್ಗೆ ನಾವೆಲ್ಲ ಯಾವ್ದಾದ್ರು ಒಂದೆಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಸ್ಪಂದಿಸ್ತೇವೆ. ಇದ್ರೊಳಗೆ ನೋಡ್ರಿ, ಮಾನವೀಯತೆ ಮುಖ್ಯ ಸ್ಪಂದನ. ಈಗ ಹಾಗೆ ಯಾರು ಯೋಚಿಸ್ತಾ ಯಾರು ಯೋಚಿಸ್ತಾ ಇಲ್ಲ ಮತ್ತು ಆ ರೀತಿಯಲ್ಲಿ ಒಂದೊಂದ್ಸಲ ಪತ್ರಿಕೆ ನೋಡಿದಾಗ ನಾವು ಬಹಳ ಪತ್ರಿಕೆ ನೋಡ್ಬೇಡ್ರಿ, ಪತ್ರಿಕೆ ನೋಡ್ಕೊಂಡು ನೀವೇನು ಹೇಳ್ಬೇಡ್ರಿ, ಅದು ಬಿಟ್ಟುಬಿಡ್ರಿ. ವಿಚಾರ ಬೇರೆ ರೀತಿ ಇದೆ, ಅದೇನು ಬೇಡ. ಅವ್ರ ಮನಸ್ಸಿಗೆ ಏನಾಗುತ್ತೆ ದುಃಖ, ಅದಕ್ಕಿಂತ ನಮಗೂ ಆಗ್ತದೆ, ಅದಕ್ಕಿಂತ ಅವ್ರಿಗೆ ಎಷ್ಟ ಹೌದಲ್ಲ, ಅದೇ ವಿಚಾರ ಮಾಡಿ ಅವ್ರ ಜೊತೆ ನಾವು ನಿಂತ್ಕೊಳ್ಳೋದು. ನಾವು ಎಲ್ಲರೂ ಈಗ ಅವ್ರ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ನಾವು ಬಂದವರು. ಈಗ ನಮ್ಮ ಎಲ್ಲಾ ಪ್ರಮುಖರು ಬಂದು ಹೋಗಿದ್ದಾರೆ, ಭೇಟಿ ಮಾಡಿದ್ದಾರೆ, ಆದ್ರೂ ಪಕ್ಷಾತೀತವಾಗಿ ಎಲ್ಲರೂ ಇದ್ದಾರೆ. ಹೌದಲ್ಲ, ಕೇಂದ್ರ ಮಂತ್ರಿಗಳಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಬಂದು ಹೋಗಿ ಏನೇನೋ ಇಂಥ ಕಷ್ಟದ ಕಾಲದಲ್ಲಿ ನಾವು ಸ್ಪಂದಿಸಬಹುದು ಅದಕ್ಕಿದ್ದೇವೆ. ಪರಿಹಾರ ವಿಷಯದಲ್ಲಿ ನೀವೇನೋ ಇದು ಮಾಡ್ಕೋಬೇಡ್ರಿ. ಈಗ ಅದು ಒಂದು ಅಂತಿಮವಾಗಿ ಇದು ಏನು ಅನ್ನೋದೊಂದು ನಿರ್ಣಯ ಆಗಲಿ. ಆದ ತಕ್ಷಣ ನಾವು ಅವ್ರ ಪರಿಹಾರ ನಿಮಗೆಲ್ಲ ನನ್ನ ಪರಿಚಯನೂ ಅದೇ, ರೂಪಾಲಿ ಪರಿಚಯನೂ ಅದೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.